ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಕಾಂಗ್ರೆಸ್ನ 5 ಗ್ಯಾರಂಟಿಗಳಲ್ಲಿ ಗೃಹ ಜ್ಯೋತಿ ಕೂಡ ಒಂದು ಗ್ಯಾರಂಟಿ. ಅಂದ್ರೆ 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಕೊಡ್ತೀವಿ ಎನ್ನುವಂತ ಯೋಜನೆ ಅಧಿಕೃತವಾಗಿ ಇವತ್ತಿನಿಂದ ಆರಂಭ ಆಗಿದೆ. ನೀವು ಬೆಸ್ಕಾಂ ಕಚೇರಿಗಳಿಗೆ ಹೋಗಿ, ನಾಡ ಕಚೇರಿಗೆ ಹೋಗಿ, ಬೆಂಗಳೂರು 1 ಅಥವಾ ಗ್ರಾಮ 1 ಅಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನೂ ಸಿಂಪಲ್ ಅಂದ್ರೆ ನಿಮಗೆ ಸರ್ಕಾರವೇ ಕೊಟ್ಟಿರುವಂತ ವೆಬ್ಸೈಟ್ ನಲ್ಲಿ ಮನೆಯಲ್ಲೇ ಕುಳಿತುಕೊಂಡು ಕಂಪ್ಯೂಟರ್ನಲ್ಲೋ ಅಥವಾ ಮೊಬೈಲ್ನಲ್ಲೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಬಹಳ ಹೊತ್ತಿನ ಕೆಲಸ ಇಲ್ಲ, ಹೆಚ್ಚು ಕಡಿಮೆ 1 ರಿಂದ 1.5 ನಿಮಿಷ ಟೈಮ್ ಹಿಡಿಯುತ್ತೆ ಅಷ್ಟೇ. ಆದರೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ನಾನು ಬೆಳಗ್ಗೆ ತಾನೇ ಇವತ್ತು ಅಪ್ಲೈ ಮಾಡಿದ ಸಂದರ್ಭದಲ್ಲಿ ನನಗೆ ಎಲ್ಲೂ ಕೂಡ ರೆಂಟಲ್ ಅಗ್ರಿಮೆಂಟ್ ಆಗಲಿ ಅಥವಾ ಲೀಸ್ ಅಗ್ರಿಮೆಂಟ್ ಆಗಲಿ ಕೇಳಲೇ ಇಲ್ಲ. ನಾನೊಬ್ಬ ಬಾಡಿಗೆದಾರ, ಹೀಗಾಗಿ ನನಗೆ ಸಹಜವಾಗಿ ಗೊಂದಲ ಇತ್ತು. ಈ ಲೀಸ್ ಅಗ್ರಿಮೆಂಟ್ ಅಥವಾ ರೆಂಟಲ್ ಅಗ್ರಿಮೆಂಟ್ ಅನ್ನ ಕೇಳಬಹುದು ಅಂತ ಹೇಳಿ, ಆದ್ರೆ ಎಲ್ಲೂ ಕೂಡ ಕೇಳಲಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ 1912 ಅಂತ ನಂಬರ್ ಅನ್ನು ಕೊಟ್ಟಿದ್ದಾರೆ. ನಾನು ಮತ್ತೊಮ್ಮೆ ಹೇಳ್ತೀನಿ, 1912. ಏನೇ ಗೊಂದಲ ಇದ್ರೂ ಕೂಡ ಅವರನ್ನು ಕೇಳಿ. ನಾನು ಅವ್ರನ್ನ ವಿಚಾರಿಸಿದೆ, ಎಲ್ಲೂ ಕೂಡ ಕೇಳ್ತಾ ಇಲ್ಲಲ್ಲ ಲೀಸ್ ಅಗ್ರಿಮೆಂಟ್ ಮತ್ತೆ ರೆಂಟಲ್ ಅಗ್ರಿಮೆಂಟ್ ಅಂತ ಹೇಳಿ. ನಾನು ಪದೇ ಪದೇ ಕಾಲ್ ಮಾಡಿದೆ. ಆಗ ನನಗೆ ಸಿಕ್ಕಂತ ಒಂದು ಕ್ಲಾರಿಟಿ ಏನಪ್ಪಾ ಅಂದ್ರೆ, ಇದು ಅರ್ಜಿ ಅಲ್ಲ, ಕೇವಲ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಅಥವಾ ನೋಂದಣಿ ಪ್ರಕ್ರಿಯೆ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಒಂದಷ್ಟು ಜನರನ್ನ ಫಿಲ್ಟರ್ ಮಾಡಿ ಅದಾದ ನಂತರ ನಮಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರಂತೆ. ಇನ್ನೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಸಿಕ್ಕಿಲ್ಲ. ಒಟ್ಟಾರೆಯಾಗಿ ಸರ್ಕಾರ ಇದೀಗ ಏನ್ ಹೇಳ್ತಾ ಇದೆಯೋ ಅದನ್ನ ನಾವು ಮಾಡಬೇಕಾಗಿದೆ. ಇದು ರಿಜಿಸ್ಟ್ರೇಷನ್ ಅಥವಾ ಇದೇನೇ ಅರ್ಜಿ ಸಲ್ಲಿಸುವಂತ ಪ್ರಕ್ರಿಯೆವ, ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. 1912ಗೆ ಕಾಲ್ ಮಾಡಿದಾಗ ಅವರೇ ಹೇಳ್ತಾ ಇದ್ರು, ಸರ್ ನಮಗೆ ಇನ್ನೂ ಕೂಡ ಗೊಂದಲ ಇದೆ, ನಮಗೆ ಸರಿಯಾದ ರೀತಿಯಲ್ಲಿ ಕ್ಲಾರಿಟಿ ಸಿಗ್ತಾ ಇಲ್ಲ. ನಮಗೆ ಸಿಕ್ಕಿರುವಂತ ಮಾಹಿತಿಯ ಪ್ರಕಾರ ಸರ್ ಇದು ರಿಜಿಸ್ಟ್ರೇಷನ್ ಮಾತ್ರ, ಅದಾದ ಬಳಿಕ ನೀವು ಅರ್ಜಿ ಸಲ್ಲಿಸಬೇಕು. ಈ ಕಾರಣಕ್ಕಾಗಿ ರೆಂಟಲ್ ಅಗ್ರಿಮೆಂಟ್ ಮತ್ತೆ ಲೀಸ್ ಅಗ್ರಿಮೆಂಟ್ ಅನ್ನ ನೀವು ಇಟ್ಕೊಂಡಿರಿ ಎನ್ನುವಂತ ಮಾತನ್ನ ಹೇಳಿದ್ರು. ಈ ಕ್ಲಾರಿಟಿಯನ್ನು ಕೊಟ್ಟು ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಹೇಳ್ತೀನಿ. ನಾನು ನೀಟಾಗಿ ನಾನೇ ಅಪ್ಲೈ ಮಾಡಿ ನಿಮಗೆ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೆ, ಆದರೆ ಸರ್ವರ್ ಸಿಕ್ಕಾಪಟ್ಟೆ ಡೌನ್ ಇರುವಂಥ ಕಾರಣಕ್ಕಾಗಿ ಅದು ಯಾವುದು ಕೂಡ ಅವರು ಕೊಟ್ಟಿರುವಂಥ ಲಿಂಕ್ ಓಪನ್ ಆಗ್ತಾ ಇಲ್ಲ. ಈ ಕಾರಣಕ್ಕಾಗಿ ನನ್ನ ಸಲಹೆ ಏನಪ್ಪಾ ಅಂದ್ರೆ, ಒಂದು 2-3 ದಿನ ಬಿಟ್ಟು ನೀವು ಅರ್ಜಿ ಸಲ್ಲಿಸಿ. ಯಾಕಂದ್ರೆ ಇವತ್ತು ಏಕಾಏಕಿ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸುವಂತ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಒಂದಷ್ಟು ಬೆಸ್ಕಾಂ ಕಚೇರಿಗಳಲ್ಲಿ, ನಾಡ ಕಚೇರಿಗಳಲ್ಲಿ, ಗ್ರಾಮವನ್ನು ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹೀಗಾಗಿ ಸರ್ವರ್ ಸಿಕ್ಕಾಪಟ್ಟೆ ಡೌನ್ ಆಗಿದೆ, ಬ್ಯುಸಿ ಇರುವಂತ ಕಾರಣಕ್ಕಾಗಿ. ಹೀಗಾಗಿ ಯಾವುದೇ ಲಿಂಕ್ ಓಪನ್ ಆಗ್ತಾ ಇಲ್ಲ. ಆ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕ್ತೀನಿ. ಒಂದು 3-4 ಲಿಂಕ್ ಇದೆ. ಒಂದು ಡೈರೆಕ್ಟ್ ನಿಮ್ಮನ್ನು ತೆಗೆದುಕೊಂಡು ಹೋಗುತ್ತೆ, ಇನ್ನೊಂದು ಬೇರೆ ಬೇರೆ ಆಪ್ಷನ್ ನಂತರ ನಿಮ್ಮಲ್ಲಿ ಕರ್ಕೊಂಡು ಹೋಗುತ್ತೆ. ಒಟ್ಟಾರೆಯಾಗಿ ಸರ್ಕಾರ ಕೊಟ್ಟಿರುವಂತಹ ಲಿಂಕ್ ಏನಪ್ಪಾ ಅಂದ್ರೆ http/ ಅದಾದ ನಂತರ sevasindu.gs.karnataka.government ಅಂದ್ರೆ gov.in, ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡ್ತೀನಿ. ಆ ವೆಬ್ಸೈಟ್ಗೆ ಹೋಗ್ತಾ ಇದ್ದ ಹಾಗೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಸದ್ಯ ನಾನು ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನ ತುಂಬಾ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ. ಕೇವಲ 1 ರಿಂದ 1.5 ನಿಮಿಷ ಟೈಮ್ ಸಾಕು. ನಿಮಗೆ ಯಾವುದೇ ಲೀಸ್ ಅಗ್ರಿಮೆಂಟ್ ಆಗಲಿ ಅಥವಾ ರೆಂಟಲ್ ಅಗ್ರಿಮೆಂಟ್ ಆಗಲಿ ಅಂತದ್ದು ಯಾವುದು ಕೂಡ ಬೇಡ. ಇನ್ನು RR ನಂಬರ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಹೇಗೆ, ತುಂಬಾ ಜನರಿಗೆ ಇದ್ದಂತ ಪ್ರಶ್ನೆ. ಅದಕ್ಕೂ ಕೂಡ ಈ ವೆಬ್ಸೈಟ್ ನಲ್ಲಿ ಯಾವುದೇ ಆಪ್ಷನ್ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕ್ಲಾರಿಟಿ ತೆಗೆದುಕೊಂಡೆ. ಸರ್ ನೀವು ಇಲ್ಲಿ ಆಧಾರ್ ಕಾರ್ಡ್ ಅನ್ನ ಮೆನ್ಷನ್ ಮಾಡಿದ್ರೆ ಅದು ಆಟೋಮೆಟಿಕ್ಲಿ ಲಿಂಕ್ ಆದ ಹಾಗೆ ಎನ್ನುವಂತ ಮಾತನ್ನು ಹೇಳಿದ್ರು. ಮತ್ತೊಂದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಜೊತೆಗೋ ಅಥವಾ ಸರ್ಕಾರದ ಯಾವುದೋ ಒಂದು ಯೋಜನೆಗಳ ಜೊತೆಗೋ ಈಗಾಗಲೇ ಲಿಂಕ್ ಆಗಿರುತ್ತೆ. ಹೀಗಾಗಿ ನೀವು ಪ್ರತ್ಯೇಕವಾಗಿ ಲಿಂಕ್ ಮಾಡುವಂತ ಅವಶ್ಯಕತೆ ಇಲ್ಲ ಎನ್ನುವಂತ ಮಾತನ್ನ ಹೇಳಿದ್ರು. ಒಟ್ಟಾರೆಯಾಗಿ ಪ್ರಕ್ರಿಯೆಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೀವು ಆ ವೆಬ್ಸೈಟ್ಗೆ ಹೋಗ್ತಾ ಇದ್ದ ಹಾಗೆ ನಾನು ಆಗ್ಲೇ ಹೇಳಿದ್ನಲ್ಲ, ಒಂದು ಲಿಂಕ್ https:/sevasindu.gs.karnataka.gov.in ಅದ್ರ ಒಳಗಡೆ ನೀವು ಹೋಗ್ತಾ ಇದ್ದ ಹಾಗೆ ನಿಮ್ಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಗಮನಿಸ್ತಾ ಇದ್ದೀರಿ, ಗೃಹ ಜ್ಯೋತಿ ಎನ್ನುವಂತ ಯೋಜನೆ, ಗೃಹಲಕ್ಷ್ಮಿ ಇನ್ನೂ ಕೂಡ ಓಪನ್ ಆಗಿಲ್ಲ. ಸದ್ಯಕ್ಕೆ ಇರುವಂತದ್ದು ಒಂದೇ ಒಂದು, ಅದು ಗೃಹ ಜ್ಯೋತಿ ಮಾತ್ರ. ಶಕ್ತಿ, ಯುವ ನಿಧಿ ಅದೆಲ್ಲವೂ ಕೂಡ ಆನಂತರ, ಸದ್ಯಕ್ಕೆ ಗೃಹ ಜ್ಯೋತಿ ಮಾತ್ರ. ನೀವು ಗೃಹ ಜ್ಯೋತಿಯನ್ನು ಕ್ಲಿಕ್ ಮಾಡ್ತಾ ಇದ್ದ ಹಾಗೆ ಅಥವಾ ಇಲ್ಲಿ ಓಪನ್ ಮಾಡ್ತಾ ಇದ್ದ ಹಾಗೆ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ನೀವು ಇಂಗ್ಲಿಷ್ ಅಥವಾ ಕನ್ನಡ 2 ಆಪ್ಷನ್ ಇದೆ. ಕನ್ನಡನ ತೆಗೆದುಕೊಳ್ಬಹುದು ಅಥವಾ ಇಂಗ್ಲಿಷ್ ಆದ್ರೂ ಕೂಡ ನೀವು ತೆಗೆದುಕೊಳ್ಬಹುದು. ಮೇಲೆ ಇಲ್ಲಿ ಗಮನಿಸ್ತಾ ಇದ್ದೀರಿ, ಅಕೌಂಟ್ ID ಅಥವಾ ಕನೆಕ್ಷನ್ ID ನಂಬರ್ ಅಂತ ಇದೆ. ಅಂದ್ರೆ RR ನಂಬರ್ ಅಲ್ಲ, ಖಾತೆ ಸಂಖ್ಯೆ ಅಂತ ನಿಮಗೆ ನಿಮ್ಮ ವಿದ್ಯುತ್ ಬಿಲ್ ನಲ್ಲಿ ಸಿಗುತ್ತೆ. ನಿಮಗೆ ನೀವು ಇಲ್ಲಿ ಗಮನಿಸ್ತಾ ಇರಬಹುದು, ಇದು ವಿದ್ಯುತ್ ಬಿಲ್ ಅಲ್ಲಿ ನೋಡ್ತಾ ಇರಬಹುದು, ಇಲ್ಲಿ ಖಾತೆ ಸಂಖ್ಯೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಮೇಲ್ಗಡೆ ಇರೋದು RR ನಂಬರ್. ಬಟ್ ಒಂದು ಗಮನದಲ್ಲಿ ಇರಲಿ, ಬೇರೆ ಬೇರೆ ವಿದ್ಯುತ್ ಪ್ರಸರಣ ಕಂಪನಿಗಳಿಗೆ ಬೇರೆ ಬೇರೆ ರೀತಿಯಾದಂಥ ಬಿಲ್ ಬರುತ್ತೆ. ಹೀಗಾಗಿ ಖಾತೆ ಸಂಖ್ಯೆಗೆ ಸಂಬಂಧಪಟ್ಟಾಗಿ ನೀವು ಗೊಂದಲಕ್ಕೊಳಗಾಗಬೇಡಿ. ಇಲ್ಲಿ 2 ನಂಬರ್ ಇರುತ್ತಲ್ಲ, RR ನಂಬರ್ ಅಲ್ಲ ಖಾತೆ ಸಂಖ್ಯೆ. ಈ ಮೆಸ್ಕಾಮು, ಚೆಸ್ಕಾಮು, ಬೆಸ್ಕಾಮ್ ಈ ರೀತಿ ಇದಾವಲ್ಲ, ಅವುಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಖಾತೆ ಸಂಖ್ಯೆ ತೋರಿಸುತ್ತೆ. ಒಟ್ಟಾರೆಯಾಗಿ ಖಾತೆ ಸಂಖ್ಯೆಯನ್ನು ಗಮನಿಸ್ತಾ ಇದ್ದೀರಿ. 1 2 3 4 5 6 7 8 9 10 ಆಲ್ಮೋಸ್ಟ್ 10 ಅಂಕಿಗಳು ಇರುತ್ತೆ. ಇದು ನಿಮಗೆ ಖಾತೆ ಸಂಖ್ಯೆ. ನಾನು ಆಗ್ಲೇ ಹೇಳಿದ್ನಲ್ಲ, ಅಲ್ಲಿ ನೀವು ಈ ಖಾತೆ ಸಂಖ್ಯೆಯನ್ನ ಮೆನ್ಷನ್ ಮಾಡಬೇಕು. ಅಂದ್ರೆ ಇಲ್ಲಿ ಖಾತೆ ಸಂಖ್ಯೆಯನ್ನು ಮೆನ್ಷನ್ ಮಾಡಬೇಕು. ಇದ್ಯಾವುದನ್ನು ಕೂಡ ನೀವು ಫಿಲ್ ಮಾಡುವಂತ ಅವಶ್ಯಕತೆ ಇಲ್ಲ. ಖಾತೆ ಸಂಖ್ಯೆಯನ್ನು ಮೆನ್ಷನ್ ಮಾಡ್ತಾ ಇದ್ದ ಹಾಗೆ ಯಾರ ಹೆಸರಲ್ಲಿ ಇದೆ ಅನ್ನೋದು ಆಟೋಮೆಟಿಕ್ಲಿ ಅದಾಗೆ ತೆಗೆದುಕೊಳ್ಳುತ್ತೆ. ಬೆಸ್ಕಾಂ ನೇಮ್ ಅಂದ್ರೆ ಬೆಸ್ಕಾಮ, ಚೆಸ್ಕಾಮ, ಹೆಸ್ಕಾಮ ಯಾವುದು ಅನ್ನೋದನ್ನು ಅದೇ ತೆಗೆದುಕೊಳ್ಳುತ್ತೆ. ಅಡ್ರೆಸ್ ಅನ್ನು ಕೂಡ ಅದೇ ತೆಗೆದುಕೊಳ್ಳುತ್ತೆ. ಕೇವಲ ಇದೊಂದು ಕಾಲಂ ಮಾತ್ರ ನೀವು ಭರ್ತಿ ಮಾಡಿದ್ರೆ ಸಾಕು ಖಾತೆ ಸಂಖ್ಯೆ. ಇದ್ಯಾವುದನ್ನು ಕೂಡ ಭರ್ತಿ ಮಾಡುವಂತ ಅವಶ್ಯಕತೆ ಇಲ್ಲ.
ಟೈಪ್ ಆಫ್ ಅಕ್ಯುಪೆಸಿ ಅಂದ್ರೆ ನೀವು ಮಾಲೀಕರ ಅಥವಾ ಬಾಡಿಗೆದಾರರ ಅಂತ ಕೇಳುತ್ತೆ. ಇಲ್ಲಿ ಸೆಲೆಕ್ಟ್ ಆಪ್ಷನ್ ಇದೆ ನೋಡಿ, ಇಲ್ಲಿ ಕೊನೆಯದಾಗಿ ಇಲ್ಲಿ ನೀವು ಪ್ರೆಸ್ ಮಾಡಿದಾಗ ನಿಮ್ಮ 3 ಆಪ್ಷನ್ ಬರುತ್ತೆ, ಮಾಲೀಕರ, ಬಾಡಿಗೆದಾರರ ಏನು ಅಂತ ಹೇಳಿ. ಆಗ ನೀವು ಬಾಡಿಗೆದಾರರು ಅಂತ ಕ್ಲಿಕ್ ಮಾಡ್ತಾ ಇದ್ದ ಹಾಗೆ ನಿಮಗೆ ಕೆಳಗಡೆ ಆಧಾರ್ ಕಾರ್ಡ್ ಕೇಳುತ್ತೆ ನೋಡಿ, ಆಧಾರ್ ನಂಬರ್. ಹಾಗಾದ್ರೆ ಮನೇಲಿ ಯಾರ್ದು ಬೇಕಾದ್ರೂ ಮಾಡ್ಬೋದಾ? ಇಲ್ಲ. ಲೀಸ್ ಅಗ್ರಿಮೆಂಟ್ ಅಥವಾ ರೆಂಟಲ್ ಅಗ್ರಿಮೆಂಟ್ ಯಾರ ಹೆಸರಲ್ಲಿ ಇದೆಯೋ ಅವರ ಆಧಾರ್ ನಂಬರ್ ಅನ್ನ ನೀವು ಇಲ್ಲಿ ಟೈಪ್ ಮಾಡಿ. ಯಾಕಂದ್ರೆ ಈಗ ಲೀಸ್ ಅಗ್ರಿಮೆಂಟ್ ರೆಂಟಲ್ ಅಗ್ರಿಮೆಂಟ್ ಕೇಳ್ತಾ ಇಲ್ಲ, ಆದ್ರೆ ಮುಂದೊಂದು ದಿನ ಕೇಳಬಹುದು. ಇದು ನಿಮ್ಮ ತಲೆಯಲ್ಲಿ ಇರಲಿ, ಕೇಳ್ತಾ ಇಲ್ಲ ಅನ್ಕೋಬೇಡಿ, ಮುಂದೊಂದು ದಿನ ಕೇಳಬಹುದು. ಈ ಆಧಾರ್ ನಂಬರ್ ಟೈಪ್ ಮಾಡ್ತಾ ಇದ್ದ ಹಾಗೆ ಆಟೋಮೆಟಿಕ್ಲಿ ಯಾರ ಹೆಸರಲ್ಲಿ ಆಧಾರ್ ಕಾರ್ಡ್ ಇದೆ ಅನ್ನೋದನ್ನ ಅದೇ ತೆಗೆದುಕೊಳ್ಳುತ್ತೆ. ಅದಾದ ಬಳಿಕ ಒಂದು ಕಮ್ಯುನಿಕೇಶನ್ ಒಂದು ನಂಬರ್ ಅನ್ನು ಕೊಡ್ಬೇಕು ನೀವು, OTP ಬೇಕಲ್ಲ, ಅದಕ್ಕೋಸ್ಕರ ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಆಗಿದೆ ಆ ನಂಬರ್ ಅನ್ನ ಇಲ್ಲಿ ಕೊಡಿ. ಒಂದಷ್ಟು ನಂಬರ್ ಅನ್ನ ಕೊಡ್ತಾ ಹೋಗ್ತೀರಿ, ಫೋನ್ ನಂಬರ್ ಅನ್ನ ಕೊಡ್ತೀರಿ. ಫೋನ್ ನಂಬರ್ ಕೊಟ್ಟ ಆದ ಬಳಿಕ ನಿಮಗೆ OTP ಬರುತ್ತೆ, ನಿಮ್ಮ ಫೋನ್ಗೆ OTP ಬರುತ್ತೆ. OTP ಬರ್ತಾ ಇದ್ದ ಹಾಗೆ ನೀವು ಅದ್ರ ಕೆಳಗಡೆ ಇನ್ನೊಂದಷ್ಟು ಆಪ್ಷನ್ಸ್ಗಳು ಕೂಡ ಇರುತ್ತೆ, ನೀವು ಅಲ್ಲಿಗೆ ಹೋಗಬೇಕು. OTP ಬರ್ತಾ ಇದ್ದ ಹಾಗೆ ನೀವು ಇಲ್ಲಿ ಐ ಅಗ್ರಿ ಎನ್ನುವಂತ ಆಪ್ಷನ್ ಇದೆ ನೋಡಿ, ಈ ಐ ಅಗ್ರಿ ಅನ್ನೋದನ್ನ ನೀವು ಕ್ಲಿಕ್ ಮಾಡ್ಬೇಕು. ಇದನ್ನು ತುಂಬಾ ಜನ ಮರೆತು ಬಿಡ್ತಾರೆ, ಐ ಅಗ್ರಿ ಅನ್ನೋದು ಕೊಡೋದನ್ನ. ಐ ಅಗ್ರಿ ಅಂತ ಹೇಳಿ ನೀವು ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ಕೆಳಗಡೆ ಈ ನಂಬರ್ ಸಿಗುತ್ತೆ ನೋಡಿ, ಈ ನಂಬರ್ ಮ್ಯಾನ್ಯುಲಿ ಈ ನಂಬರ್ ಇರುತ್ತೆ. ಈ ನಂಬರ್ನ ಇಲ್ಲಿ ಕೆಳಗಡೆ ನೀವು ಟೈಪ್ ಮಾಡಬೇಕಾಗತ್ತೆ. ಟೈಪ್ ಮಾಡಿದ ಬಳಿಕ ನೀವು ಇಲ್ಲಿ ಸಬ್ಮಿಟ್ ಅಂತ ಹೇಳಿ ಕೊಡಿ. ಇಷ್ಟೇ, ಫಿನಿಶ್. ಯಾವ ಗೊಂದಲವೂ ಕೂಡ ಇಲ್ಲ, ಇಷ್ಟೇ, ಆರಾಮಾಗಿ ನೀವು ಮಾಡ್ಬೋದು. ಈ OTP ನಂಬರ್ ಒಂದು ಮೇಲ್ಗಡೆ ನಿಮ್ಗೆ ಕೇಳುತ್ತೆ, ಆ OTP ನಂಬರನ್ನು ಟೈಪ್ ಮಾಡ್ಬೇಕು ನೀವು. ಅಂದ್ರೆ ನಾನೀಗ ನಿಮ್ಗೆ ಆ ಪ್ರೋಸೆಸ್ನ ತೋರ್ಸಕ್ಕೆ ಆಗ್ತಾ ಇಲ್ಲ, ಸರ್ವರ್ ಓಪನ್ ಆಗದಂಥ ಕಾರಣಕ್ಕಾಗಿ. ಹೀಗಾಗಿ ನಾನು ನಿಮಗೆ ಪಿಕ್ಚರ್ ವೈಸ್ ತೋರಿಸ್ತಾ ಇದ್ದೀನಿ, ಅದಕ್ಕೋಸ್ಕರ ನಿಮಗೆ ಒಂದು ಸಣ್ಣ ಗೊಂದಲ ಉಂಟಾಗ್ಬೋದು. ಇಲ್ಲಿ ಮೊಬೈಲ್ ನಂಬರನ್ನು ಟೈಪ್ ಮಾಡ್ತಿರಲ್ಲ, ಟೈಪ್ ಮಾಡಿದ ತಕ್ಷಣ OTP ನಂಬರ್ ಬರುತ್ತೆ. ಆ OTP ಎಲ್ಲಿ ಟೈಪ್ ಮಾಡ್ಬೇಕಂತ ಅಲ್ಲೊಂದು ಆಪ್ಷನ್ ಸಿಗುತ್ತೆ, ನಿಮ್ಗೆ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ನೀವು OTP ನಂಬರನ್ನು ಟೈಪ್ ಮಾಡ್ತಾ ಇದ್ದ ಹಾಗೆ ನಿಮಗೆ ಈ ರೀತಿಯ ಕೆಳಗಡೆ ಸಿಕ್ಕಿದಾಗ ನೀವು ಇಲ್ಲಿ ಐ ಅಗ್ರಿ ಅನ್ನೋದನ್ನ ಕ್ಲಿಕ್ ಮಾಡಿ. ಅದಾದ ಬಳಿಕ ನೀವು ಕೆಳಗಡೆ ಹೋಗಿ ಇಲ್ಲಿ ಸಬ್ಮಿಟ್ ಅಂತ ಇದು ಮಾಡಿಬಿಟ್ರೆ ನಿಮ್ಮ ಅಪ್ಲಿಕೇಶನ್ ಅಪ್ಲೈ ಮಾಡಿದ ಹಾಗೆ ಆಗ್ಬಿಡುತ್ತೆ. ಅದಾದ ಬಳಿಕ ನಿಮಗೆ ಈ ರೀತಿಯಾಗಿ ಒಂದು ಸ್ವೀಕೃತಿ ಪತ್ರ ಬರುತ್ತೆ. ಇದನ್ನು ಯಾವುದಕ್ಕೂ ನಿಮ್ಮ ಬಳಿಯೇ ಇಟ್ಕೊಂಡಿರಿ, ಅಕ್ನಾಲೇಜ್ಮೆಂಟ್ ರೀತಿಯಲ್ಲಿ. ನಾನೀಗ ಅರ್ಜಿ ಸಲ್ಲಿಸಿದ್ದೇನೆ ಅನ್ನೋದಕ್ಕೆ ನಿಮಗೆ ನಾನು ನೋಡಿ ಈಗಾಗಲೇ ಬೆಳಿಗ್ಗೆ ಸಲ್ಲಿಸಿ ಆಗಿದೆ. ಇಲ್ಲಿ ಸುಬ್ರಹ್ಮಣ್ಯ HS ಅಂತ ಇದೆ ನನ್ನ ಹೆಸರಲ್ಲಿ. ನಾನು ಈಗಾಗಲೇ 18ನೇ ತಾರೀಕು 2023 6ನೇ ತಿಂಗಳು ಈಗಾಗಲೇ ಅರ್ಜಿ ಸಲ್ಲಿಸಾಗಿದೆ. ನನ್ನ ಅರ್ಜಿಯ ಸಂಖ್ಯೆಯು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಈ ಸಂಖ್ಯೆಯಲ್ಲಿ ನಾನು ಅರ್ಜಿಯನ್ನು ಹಾಕಿ ಆಗಿದೆ ಅಂತೇಳಿ. ಇದು ಗೃಹ ಜ್ಯೋತಿ ಯೋಜನೆ ಸುಬ್ರಹ್ಮಣ್ಯ HS ಅಂತೇಳಿ ಅಲ್ಲಿ ಕ್ಲಾರಿಟಿ ಸಿಕ್ಕಿಬಿಡುತ್ತೆ. ಮುಗೀತು, ಇಷ್ಟೇ. ನನ್ನ ನಂಬರನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಒಟ್ಟಾರೆಯಾಗಿ ಇದಿಷ್ಟು ಸ್ವೀಕೃತಿ ಪತ್ರ, ಇಷ್ಟೇ. ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಗೊಂದಲ ಇಲ್ಲ. ತೀರಾ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಆರಾಮಾಗಿ ನೀವು ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ನೀವು ಬೆಸ್ಕಾಂ ಕಚೇರಿಗೆ ಹೋಗಲಿ, ನಾಡ ಕಚೇರಿಗೆ ಹೋಗಲಿ, ಗ್ರಾಮವನ್ಗೆ ಹೋಗಲಿ, ಎಲ್ಲಿಗೆ ಹೋದರೂ ಕೂಡ ಇದೇ ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗತ್ತೆ. ಅದರ ಬದಲಾಗಿ ನೀವು ಆರಾಮಾಗಿ ನಿಮ್ಮ ಕಂಪ್ಯೂಟರ್ನಲ್ಲೋ ಮೊಬೈಲ್ನಲ್ಲೂ ಕೂಡ ಸೇಮ್ ಆಪ್ಷನ್. ಆದರೆ ಇವತ್ತಿನ ಮಟ್ಟಿಗೆ ಟ್ರೈ ಮಾಡ್ಲಿಕ್ಕೆ ಹೋಗಬೇಡಿ. ನೀವು ಎಷ್ಟೇ ಟ್ರೈ ಮಾಡಿದ್ರು ನಿಮ್ಮ ಅದೃಷ್ಟ ಇದ್ರೆ ಓಪನ್ ಆಗ್ಬೋದು, ಟ್ರೈ ಮಾಡಲೇಬೇಡಿ ಅಂತ ಹೇಳಲ್ಲ. ಒಂದು ಸಂಜೆ ಸುಮಾರಿಗೆ ಟ್ರೈ ಮಾಡಿ, ಒಂದಷ್ಟು ಜನ ಆಗ ವರ್ಕ್ ಮಾಡ್ತಾ ಇರೋದಿಲ್ಲ, ಅಥವಾ ಒಂದು 6 ಗಂಟೆ ನಂತರ ಟ್ರೈ ಮಾಡಿ. ಯಾಕಂದರೆ ಬೆಸ್ಕಾಂ ಕಚೇರಿಗಳೆಲ್ಲವೂ ಕೂಡ ಕ್ಲೋಸ್ ಆಗಿರುತ್ತೆ, ಹೀಗಾಗಿ ಅಲ್ಲಿ ಯಾರು ಅರ್ಜಿ ಸಲ್ಲಿಸ್ತಾ ಇರೋದಿಲ್ಲ. ಆ ಕಾರಣಕ್ಕಾಗಿ ನಿಮ್ಮ ಮೊಬೈಲ್ನಲ್ಲ ಕಂಪ್ಯೂಟರ್ನಲ್ಲ ಇದು ಓಪನ್ ಆಗಬಹುದು. ಇಷ್ಟೇ ವಿಚಾರ, ಸಿಂಪಲ್ ಆಗಿ. ಇನ್ನು ತುಂಬ ಜನರಿಗೆ ಗೊಂದಲ ಇತ್ತು, ಹೇಗೆ ಈ 12 ತಿಂಗಳ ಸರಾಸರಿ ತೆಗೆದುಕೊಳ್ತಾರೆ, ನಾವು ಹೊಸದಾಗಿ ಹೇಳಬೇಕಾಗಿಲ್ಲ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಬಾಡಿಗೆದಾರರು ಕೂಡ ಇದಕ್ಕೆ ಅನ್ವಯ ಆಗ್ತಾರೆ, ಆದರೆ 200 ಯೂನಿಟ್ ಒಳಗಡೆ ಬರಬೇಕು, ನಿಮಗೆ ಗೊತ್ತಿರುವಂಥ ವಿಚಾರ. 200 ಯೂನಿಟ್ ಒಳಗಡೆ ಈ ಸರಾಸರಿಗಿಂತ ಎಷ್ಟು ಜಾಸ್ತಿ ಬರುತ್ತೆ ಅಷ್ಟಕ್ಕೆ ಮಾತ್ರ ನೀವು ಬಿಲ್ ಕಟ್ಟಬೇಕಾಗುತ್ತೆ. 200 ಯೂನಿಟ್ ಮೇಲೇನಾದರೂ ಯೂಸ್ ಮಾಡಿದ್ರೆ ಅಂತಾದರೆ ಪೂರ್ತಿ ಆ 200 ಯೂನಿಟ್ಗೂ ಸೇರಿಸಿ ನೀವು ಕರೆಂಟ್ ಬಿಲ್ಲನ್ನು ಕಟ್ಟಬೇಕಾಗುತ್ತೆ. ಹೊಸ ಮನೆಯವರ ಆದರೆ ಸರ್ಕಾರ ಈಗಾಗಲೇ ಫಿಕ್ಸ್ ಮಾಡಿದೆ, 53 ಯೂನಿಟ್, ಅದಕ್ಕೆ 10% ಜಾಸ್ತಿ ಕೊಡ್ತೀವಿ ಅಂತ ಹೇಳಿ. ಅಲ್ಲಿ ಹೆಚ್ಚು ಕಡಿಮೆ ಹೊಸ ಮನೆಯವರಾದ್ರೆ ಒಂದು 58 ಯೂನಿಟ್ ವರೆಗೆ ಮಾತ್ರ ನಿಮಗೆ ಯೂಸ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸರ್ಕಾರದ ಒಂದು ಯೋಜನೆ, ನೀವು ಆರಾಮಾಗಿ ಸದುಪಯೋಗ ಪಡಿಸ್ಕೊಳ್ಳಿ. ಆರಾಮಾಗಿ ಈ ರೀತಿಯಾಗಿ ಅಪ್ಲಿಕೇಶನ್ ಅನ್ನು ಹಾಕಿ, ಯಾವುದಕ್ಕೂ ಕೂಡ ಹೆಚ್ಚು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನೀವು ಬೆಸ್ಕಾಂ ಕಚೇರಿಗೋ ಇನ್ನೊಂದು ಕಡೆ ಹೋದ್ರೆ ಅಲ್ಲಿ ಕ್ಯೂ ನಿಂತ್ಕೊಳ್ಬೇಕು, ಯಾಕಂದ್ರೆ ಸರ್ವರ್ ಡೌನ್ ಇರುವಂತ ಕಾರಣಕ್ಕಾಗಿ ಸಾಕಷ್ಟು ಟೈಮ್ ತೆಗೆದುಕೊಳ್ತಾ ಇದೆ. ಅಲ್ಲಿ ನೀವು ಯಾವುದಕ್ಕೂ ಲೀಸ್ ಅಗ್ರಿಮೆಂಟ್ ರೆಂಟಲ್ ಅಗ್ರಿಮೆಂಟ್ ತಗೊಂಡು ಹೋಗಿರಿ, ಜೊತೆ ವೋಟರ್ ಐಡಿಯನ್ನು ಕೂಡ ತೆಗೆದುಕೊಂಡು ಹೋಗಿರಿ. ಕೇಳ್ತಾ ಇಲ್ಲ, ಆದರೂ ಯಾವುದಕ್ಕೂ ನಿಮ್ಮ ಸೇಫ್ಟಿಗೆ ತೆಗೆದುಕೊಂಡು ಹೋಗಿರಿ. ಹಾಗೆ ಕೊನೆದಾಗ ಮತ್ತೊಮ್ಮೆ ಕ್ಲಾರಿಟಿ ಕೊಡ್ತೀನಿ, ಇದು ನೋಂದಣಿ ಪ್ರಕ್ರಿಯೆ ಅಂತ ಹೇಳ್ತಿದ್ದಾರೆ. ಅರ್ಜಿ ಸಲ್ಲಿಸೋದಕ್ಕೆ ಮತ್ತೊಂದು ಆಪ್ಷನ್ ಅನ್ನು ಕೊಡಬಹುದು, ಯಾಕಂದ್ರೆ ಇಲ್ಲಿ ರೆಂಟಲ್ ಅಗ್ರಿಮೆಂಟ್ ಆಗಲಿ ಅಥವಾ ಲೀಸ್ ಅಗ್ರಿಮೆಂಟ್ ಆಗಲಿ ಏನೂ ತೆಗೆದುಕೊಳ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕು. ಇದು ಸಿಂಪಲ್ ಆಗಿರುವಂಥ ವೇ. ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ, ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ.